शेतकऱ्यांच्या कर्जमाफीसाठी केंद्राने निम्मा वाटा उचलावा, कर्जमाफीसाठी कर्नाटक राज्य सरकार कटिबद्ध, बेळगावचे पालकमंत्री नामदार रमेश जारकीहोळींचे प्रतिपादन। कर्नाटक राज्याच्या दक्षिण आणि उत्तर भागात सहकारी चळवळीने नागरिकांचे जीवनमान सुधारले आहे। केंद्र सरकार जनतेच्या समस्या सोडवण्यात कमी पडले आहेत। कर्नाटक राज्य सरकार शेतकऱ्यांना कर्जमाफी देण्यासाठी तयार आहे, मात्र केंद्राने निम्मा निधी दिला पाहिजे असे प्रतिपादन नामदार रमेश जारकीहोळी यांनी केलं। चिकोडी तालुक्यातील भोज येथे प्राथमिक कृषी पत्तीने सहकारी संघाच्या शतकोत्तर समारंभाचा कार्यक्रम उत्साहात पार पडला। यावेळी बोलताना बेळगाव जिल्ह्याचे पालकमंत्री नामदार रमेश जारकीहोळींनी भाजप सरकारच्या कामकाजाचा खरपूस समाचार घेतला आणि कर्नाटक सरकार कर्जमाफीसाठी तयार आहे, केंद्राने निम्मा वाटा उचलावा असे आवाहन त्यांनी केले। यावेळी खासदार प्रकाश हुक्केरी, माजी खासदार कल्लापन्ना आवाडे, आमदार शशिकला जोल्ले यांनी मनोगती व्यक्त केली। शतक महोत्सवी निमित्त भेट वस्तूंचे वाटप करण्यात आले। यावेळी विविध लोकप्रतिनिधी आणि मान्यवर उपस्थित होते। महानकरी न्यूजसाठी भोजहून शिवाजी मोरे। ಇದಕ್ಕಿಂತ ಸಂತೋಷದ ಸುದ್ದಿ ಏನೈತೆ ಹೇಳಿ? ಯಾಕ ರಮೇಶ್ ಅಣ್ಣ ಅವರು ಹೇಳಿದ್ರು, ನಾನು ಇವತ್ತು ಬರ್ಲಿಲ್ಲ ಅಂದ್ರೆ ಇದನ್ನ ಕಳ್ಕೊತಾ ಇದ್ದೆ, ಇಲ್ಲಿ ಬಂದು ಬಹಳ ಖುಷಿ ಆಯ್ತು ಅಂತ ಹೇಳಿ। ನಮಗೂ ಕೂಡ ಅಷ್ಟೇ ಖುಷಿ ಆಯ್ತು। ಯಾಕಂದ್ರೆ ಸಹಕಾರ ಅಂದಾಗ್ಲೇ ನಾವೆಲ್ಲರೂ ನೆನ್ಪಿಟ್ಕೋಬೇಕು, ನಾವು ಈ ಭೂಮಿ ಮೇಲೆ ಹುಟ್ಟಿದ ತಕ್ಷಣ ಅಂದಿನಿಂದ ಕೊನೆ ಉಸಿರು ಬೆಳೆದು ಸ್ಮಶಾನಕ್ಕೆ ಹೋಗೋ ತನಕನೂ ನಾವು ಸಹಕಾರ ತತ್ವದ ಮೇಲೆನ ಜೀವನ ಮಾಡ್ತೇವೆ ಅಂತಕ್ಕಂಥದ್ದನ್ನ ನಾವು ಮೊದಲು ತಿಳ್ಕೋಬೇಕು। ಯಾಕ ಅಂತಂದ್ರೆ ಹುಟ್ಟಿದ ತಕ್ಷಣ ತಂದೆ ಮಗುವಿಗೆ ಸಹಕಾರ, ತಾಯಿ ಮಗುವಿಗೆ ಸಹಕಾರ, ತಂದೆ ತಾಯಿಗೆ ಸಹಕಾರ, ಗಂಡ ಹೆಂಡತಿಗೆ ಸಹಕಾರ, ಅದೇ ರೀತಿ ಮನೆಯಲ್ಲಿ ಎಲ್ಲರೂ ಸಹಕಾರದಿಂದ ಇದ್ರು ಅಂತಂದ್ರೆ ಆ ಕುಟುಂಬ ಚೆನ್ನಾಗಿ ನಡೀತದೆ। ಅದೇ ರೀತಿ ಪ್ರಕೃತಿಯ ಸಹಕಾರ, ನದಿಯಿಂದ ಸಹಕಾರ, ಸೂರ್ಯನಿಂದ ಸಹಕಾರ, ಚಂದ್ರನಿಂದ ಸಹಕಾರ, ಭೂತಾಯಿಯಿಂದ ಸಹಕಾರ, ಈ ಸಹಕಾರ ಇರ್ಲಿಲ್ಲ ಅಂತಂದ್ರೆ ನಮ್ ಬದುಕು ಹೆಂಗಿರ್ತಿತ್ತು ಒಂದ್ ಸ್ವಲ್ಪ ವಿಚಾರ ಮಾಡಿ। ಏನಾದ್ರೂ ಸೂರ್ಯ ನೀವಿಷ್ಟೆಲ್ಲ ನನಗ್ ತ್ರಾಸ ಕೊಡಾಕತ್ತೀರಿ ಅಂತ ಹೇಳಿ ಒಂದ್ 8 ದಿವಸ ಬರ್ಲಿಲ್ಲ ಅಂದ್ರ ನಮದೇನಾಗ್ಬಹುದು ಜೀವನ? ನದಿಗಳು ನೀವೆಲ್ಲ ನನಗೆ ಇಷ್ಟು ಹೊಲಸು ಮಾಡಾಕತ್ತೀರಿ ಅಂತ ಹೇಳಿ ಅವೆಲ್ಲ ಬತ್ತಿ ಹೋದ್ರ ಈಗ ನಡೆದೈತಲ್ಲ ಬರಗಾಲ, ಏನಾಗ್ಬಹುದು ನಮ್ ಜೀವನ? ಹಂಗ ನಾವು ಹುಟ್ಟಿದ ತಕ್ಷಣ ಕೊನೆ ಉಸಿರಿರೋ ತನಕ ನಾವು ಸಹಕಾರ ತತ್ವದಲ್ಲಿನೇ ಬದುಕುವಂತ ಮನುಷ್ಯರು ನಮ್ಮ ಸಮಾಜದಲ್ಲಿ ನಾವು ಸಾಮಾಜಿಕವಾಗಿ ಖುಷಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಹೆಮ್ಮೆಯಿಂದ ಮತ್ತು ಸುಖ ಸಮಾಧಾನ ಶಾಂತಿಯಿಂದ ದೇಶದ ಭವಿಷ್ಯವನ್ನ ಮುಂದೆ ಒಳ್ಳೆ ದೃಷ್ಟಿಕೋನದಿಂದ ನಿರ್ಮಾಣ ಮಾಡುವಂತಹ ಒಂದು ಯೋಜನೆಯನ್ನು ಇಟ್ಕೊಂಡು ನಮ್ಮ ನರೇಂದ್ರ ಮೋದಿಜಿ ಅವರು ಈ ಕಾರ್ಯವನ್ನ ಮಾಡಿರ್ಬೋದು। ರಮೇಶ್ ಅಣ್ಣ ಹೇಳಿದ್ರು, ಇದನ್ನ ಒಂದು ದೇವರಾಜ್ ಅರಸ್ ಅವರಿದ್ದಾಗಲ್ಲ, ಮೊರಾರ್ಜಿ ದೇಸಾಯಿ ಅವರಿದ್ದಾಗ ಕೂಡ ಈ ರೀತಿ ಆಗಿತ್ತು, ಆದ್ರೆ ಯಾರಿಗೂ ತೊಂದರೆ ಆಗಿರ್ಲಿಲ್ಲ ಅಂತೇಳಿ। ಅವಾಗ ಬ್ಲಾಕ್ ಮನಿ ಕಡಿಮೆ ಇತ್ತು ಅನಿಸ್ತೈತಿ, ಈಗ ಅತಿ ಆಗಿರೋದ್ರಿಂದ ಕೇಳಿ ಮಾಡಿದ್ರ ಮತ್ತೆ ನಾವು ಚಾಪಿ ಕೆಳಗ್ ಹೋದ್ರೆ ಅವ್ರು ರಂಗೋಲಿ ಕೆಳಗ್ ಹೋಗ್ತಾರೆ। ಅದಕ್ಕೆ ಅದ್ರ ಬಗ್ಗೆ ಆಸ್ಪದ ಕೊಡಬಾರ್ದು ಅಂತ ಹೇಳಿ ಝಟ್ಕೆ ಪಟ್ ಅಂತ ಹೇಳಿ ಅವತ್ತೇನಾದ್ರು ಡಿಕ್ಲೇರ್ ಮಾಡಿರ್ಬೋದು ಮೋದಿಜಿಯವರು, ಆದ್ರೆ ವ್ಯವಸ್ಥಿತವಾದಂತಹ ಜನರಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತ ರೀತಿಯಲ್ಲಿ ಏನ್ ಮಾಡ್ಬೇಕಿತ್ತು ಅದಕ್ಕೆ ನಾವು ಕೂಡ ಸಮ್ಮತಿಸ್ತೇವೆ। ಸ್ವಲ್ಪ ದಿನ ನಮ್ಮ ಜನರಿಗೆ ನಮ್ಗೆ ತ್ರಾಸ ಆಗ್ಬಹುದು, ಆದ್ರೆ ಇದು ಕಾಯಂ ಆಗಿ ಇರಂಗಿಲ್ಲ। ದೇಶದ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಇದು ಒಂದು ಬಡವರಿಗೂ ಕೂಡ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನದಿಂದ ಹೆಮ್ಮೆಯಿಂದ ಬದುಕಬೇಕು ಅಂತ ಹೇಳಿ ಈ ಒಂದು ಯೋಜನೆ ಮಾಡಿದಾರ। ಮತ್ತು ಸಹಕಾರಿ ಸಂಘಗಳಿಗೂ ಕೂಡ ಇದರಿಂದ ಏನ್ ಪೆಟ್ಟಾಗ್ತಾ ಇತ್ತು ಅದು ಕೂಡ ಬರ್ತಕ್ಕಂಥ ದಿನಮಾನಗಳಲ್ಲಿ ಅದು ಕೂಡ ಕಡಿಮೆಯಾಗಿ ವ್ಯವಸ್ಥಿತವಾಗಿ ನಡೀತವೆ ಅಂತಕ್ಕಂಥ ಒಂದು ವಿಶ್ವಾಸ ನನಗೂ ಕೂಡ ಇದೆ। ಸಹಕಾರ ತಳೆಯ ಮೇಲೆ ಏನು ಇವತ್ತು ಸಂಘಗಳ ರಚನೆ ಆಗಿದಾವಲ್ಲ, ಆ ಮೈಸೂರು ಭಾಗದಿಂದ ಈ ಉತ್ತರ ಕರ್ನಾಟಕದಲ್ಲಿ ಒಳ್ಳೆಯ ಸಂಸ್ಥೆಗಳನ್ನ ಇವತ್ತು ನಡೀತಾವಂತ ಹೇಳಿಕೆ ಇಚ್ಛೆ ಪಡ್ತಾ ಇದೆ। ಅವು 100 ವರ್ಷ ಆಗಿರ್ಬೋದು, 100 ವರ್ಷಕ್ಕಿಂತ ಹೆಚ್ಚಿನ ಆಗಿರ್ಬೋದು, ಆದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಜನರಲ್ಲಿ ಮನೋಭಾವ ಏನೈತೆ ಅಂತಂದ್ರೆ, ನಾವು ಒಂದು ಸ್ಥಾಪನೆ ಮಾಡಿದ ಸಹಕಾರ ಸಂಘ ಅದು ಚೆನ್ನಾಗಿ ನಡಿಬೇಕು, ಅದನ್ನ ಚೆನ್ನಾಗಿ ನಡೆಸಿ ತೋರಿಸ್ಬೇಕಂತೇಳಿ ಸಾಕಷ್ಟು ಸಹಕಾರಿ ಸಂಘಗಳು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ। ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು 3 ಲಕ್ಷವರೆಗೆ ಯಾರು ಸಹಕಾರಿ ಸಂಘಗಳಲ್ಲಿ ಸಾಲ ಪಡೆದಿದ್ದಾರಲ್ಲ ಅವರಿಗೆ 11,000 ಕೋಟಿ ಮತ್ತು 16 ಲಕ್ಷ ಇವತ್ತು
ಆ ಸಹಕಾರ ಸಂಘಗಳಲ್ಲಿ ಯಾರು ಮೆಂಬರ್ ಅದಾರಲ್ಲ 3 ಲಕ್ಷವರೆಗೆ ಇವತ್ತು ಸಹಾಯವನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ 2 ಲಕ್ಷದವರೆಗೆ ಶೂನ್ಯ ಬಡ್ಡಿಯಲ್ಲಿ ಸಾಲ ಸಿಗ್ತಿತ್ತು. ಇವತ್ತು ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತ 3 ಲಕ್ಷದವರೆಗೆ ಇವತ್ತು ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಡ್ತಾ ಇದ್ದಾರೆ. ಮೊನ್ನೆ ಬೆಳಗಾವಿಗೆ ಬಂದಾಗ ನಾವು ಅವರಿಗೆ ಒಂದು ವಿನಂತಿ ಮಾಡ್ಕೊಂಡು, ಸರ್ ಇದು 2 ಆಯ್ತು 3 ಆಯ್ತು, ಇನ್ನು ಏನು ತಾವು 17ರಲ್ಲಿ ಮಾರ್ಚಲ್ಲಿ ಬಜೆಟ್ ಮಂಡನೆ ಮಾಡೋರಿದ್ದಾರೆ. ಇವತ್ತಿನ ಪರಿಸ್ಥಿತಿ ಇಲ್ಲಿ ಬರಗಾಲ, ಇವತ್ತಿನ ಪರಿಸ್ಥಿತಿ ಬ್ಯಾಂಕಿನ ಮೇಲೆ ಹೇರಿದ ಪ್ರತಿಬಂಧ ಇವನ್ನೆಲ್ಲ ನೋಡಿದ್ರೆ ಸರ್ ತಾವು 5 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ತಾವು ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಂಡಿದ್ದೀನಿ. ನಮ್ಮಲ್ಲಿ ಒಂದು ನಾಬಾರ್ಡ್ ನಾಮ್ಸ್ ಪ್ರಕಾರ ಇವತ್ತು ಕೃಷಿ ಪತ್ತಿನ ಸಂಘಗಳ ಮೂಲಕ 3 ಲಕ್ಷವರೆಗೆ ಸಾಲ ಮನ್ನಾ ಆಯಿತು. ಆದ್ರೆ ನಮ್ಮ ರೈತರು ಇವತ್ತು ನಾನು ಚಿಕ್ಕೋಡಿ ತಾಲೂಕಿನಲ್ಲಿ ಸುಮಾರು 19 PKP ಸೊಸೈಟಿಗಳಿಗೆ, ಅದರಲ್ಲಿ ಸುಮಾರು 9 PKP ಸೊಸೈಟಿಗಳಿಗೆ ಇವತ್ತು ಮಲಪ್ರಭಾ ಗ್ರಾಮೀಣ ಬ್ಯಾಂಕ್ನಿಂದ ಅವರಿಗೆ ನಾವು ಸಾಲ ಕೊಡೋದು ವ್ಯವಸ್ಥೆ ಮಾಡಿದ್ದೀವಿ. ರಾಜ್ಯದಲ್ಲಿ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಮಾಂತೇಶ್ ಗೌಡ ಹೇಳಿದರು. ಯಾಕಂದರೆ ಸಹಕಾರದಲ್ಲಿ ಸಂಘದಲ್ಲಿ ಬಹಳಷ್ಟು ದುಡ್ಡು ವಿಶೇಷವಾದಂಥ ಅವರಿಗೆ ಸಹಕಾರ ಸಂಘದಲ್ಲಿ ಬಹಳಷ್ಟು ವಿಚಾರ ಅವರು ಗೊತ್ತಿದೆ. ಅದರಂತೆ ಬೆಳಗಾವಿ ಜಿಲ್ಲೆಯಲ್ಲಿ 7-8 ಸೊಸೈಟಿಯಲ್ಲಿ ಇದೊಂದು ಸೊಸೈಟಿ ಬಹಳ ಪ್ರಾಮುಖ್ಯತೆ ಪಡೆದಂಥ ಸೊಸೈಟಿ. ಈ ಸೊಸೈಟಿಯಲ್ಲಿ ಬಹಳಷ್ಟು ಹಿರಿಯರು ತಮ್ಮ ತ್ಯಾಗ ಬಲಿದಾನ ಮಾಡಿ ಈ ಸಂಸ್ಥೆ ಈ ಮಟ್ಟ ಬೆಳೆಯಲಿಕ್ಕೆ ಕಾರಣ. ಸಂಸ್ಥೆಯಲ್ಲಿ ಡೋಜ್ ಅಂದರೆ ಮೊದಲು ನಮ್ಮ ಚಿಕ್ಕವರಿದ್ದಾಗ ನಮ್ಮ ತಂದೆಯವರು ಹೇಳೋ ಪ್ರಕಾರ ತಂಬಾಕುದಲ್ಲಿ ಬಹಳ ಪವಿತ್ರವಾದಂಥ ಈ ನಾಡು. ಡೋಜ್ ತಂಬಾಕಂದ್ರೆ ಇಡೀ ರಾಷ್ಟ್ರದಲ್ಲೇ ಒಂದು ವಿಶೇಷ ಪಡೆದಂಥ ಸ್ಥಾನ. ಆದರೆ ಇವತ್ತು ಬಹಳಷ್ಟು ತಂಬಾಕು ಕಡಿಮೆ ಕಬ್ಬು ಬೆಳೀತಿದ್ದಾರೆ. ಕಬ್ಬಿನಲ್ಲಿ ಬಹಳಷ್ಟು ನಾವು ನೋಡ್ತೇವೆ. ಯಾಕೆ ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿಯಲ್ಲಿದ್ದಂಥ ಚಿಕ್ಕೋಡಿ ತಾಲೂಕಿನಲ್ಲಿ ಕಬ್ಬಿನ ಗುಣಮಟ್ಟ ಬಹಳ ವ್ಯತ್ಯಾಸ ಇದೆ. ನಮ್ಮಲ್ಲಿ ಇವತ್ತು ನಮ್ಮಲ್ಲಿ ಒಂದು ಎಕರೆಯಲ್ಲಿ 18-22 ಬಂದರೆ ಬಹಳಷ್ಟು ಆಗಿದೆ. ಇಲ್ಲಿ ಇವತ್ತು ನೋಡಿ ಬಹಳ ಆನಂದ ಆಗ್ತದೆ. ಇಲ್ಲಿ ಕಬ್ಬಿನ ಇಳುವರಿ ನೋಡಿ ಬಹಳ ಸಂತೋಷ ಆಗಿದೆ. ಯಾಕಪ್ಪ ಹೇಳ್ತಾರೆ, ರೈತರಿಗೆ ವಿಶೇಷವಾದಂಥ ರಾಷ್ಟ್ರೀಯ ಬ್ಯಾಂಕ್ಗಿಂತ ಹೆಚ್ಚಾಗಿ ನೀವು ಸಹಕಾರ ಸಂಸ್ಥೆಯಲ್ಲಿ ಹಣ ಪಡೆದು ಇವತ್ತು ಈ ಮಟ್ಟಿಗೆ ಬೆಳೆಯಲಿಕ್ಕೆ ಕಾರಣ. ಯಾಕಂದ್ರೆ ಈ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರದಲ್ಲಿ ಸಹಕಾರ ಸಂಘ ಬಹಳ ಎತ್ತರದಲ್ಲಿ ಬೆಳೆದಿದೆ. ದೇಶದಲ್ಲಿ ಸಹಕಾರ ರಂಗದಲ್ಲಿ ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ವಿಶೇಷವಾಗಿ ಸಹಕಾರ ಸಂಘದಲ್ಲಿ ಬಹಳಷ್ಟು ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಸೂತಗಿರಿ ಇರ್ಬೋದು, ಇನ್ನು ಅನೇಕ ಸಹಕಾರ ಬ್ಯಾಂಕ್ ಇರ್ಬೋದು, ಬಹಳಷ್ಟು ಬೆಳೆದಿದ್ದಾವೆ. ಅದಕ್ಕೆ ಹಿರಿಯರು ಕೊಟ್ಟಂಥ ಮಾರ್ಗದರ್ಶನ ಅವರ ಪ್ರೋತ್ಸಾಹದಿಂದ ಇವತ್ತು ಬೆಳೆದಿದ್ದಾವೆ. ಸಹಕಾರ ಸಂಘದಲ್ಲಿ ನಮ್ಮ ಪ್ರಕಾಶ್ ಇರ್ತಾರೆ. ಸಹಕಾರ ಸಂಘ ಬೆಳೆದರೆ ಹಳ್ಳಿ ಗ್ರಾಮ ಮಟ್ಟದಲ್ಲಿ ಬಹಳಷ್ಟು ಎಲ್ಲ ಯೋಜನೆಗೆ ಉಪಯೋಗವಾದ ಸೊಸೈಟಿ. ರಾಷ್ಟ್ರೀಕೃತ ಬ್ಯಾಂಕದಲ್ಲಿ ಅರ್ಜಿ ಕೊಟ್ಟರೆ 1 ವರ್ಷಕ್ಕಂತ ಎಡ್ತಾಗಬೇಕಾಗ್ತದೆ. ಸಹಕಾರ ಸಂಘದಲ್ಲಿ ನಮ್ಮವರು ಇರೋದ್ರಿಂದ 1 ವಾರ 15 ದಿವಸದಲ್ಲಿ ನಮ್ಮ ಸಾಲ ಪಡೆದು ಯೋಜನೆ ಬಹಳಷ್ಟು ಉಪಯುಕ್ತವಾಗಿ ಬರ್ತದೆ. ಅದರಂತೆ ಬೆಳೆದು ಹೋಗಿದೆ. ಈ ಬಹಳಷ್ಟು ಸಂಘ ಇನ್ನೂ ಬೆಳಿಬೇಕು. ಈ ಸಂಘ ಇನ್ನೂ ಯಾಕಂದ್ರೆ ಪ್ರಾಸ್ತಾವಿಕ ಭಾಷೆ ಹೇಳಿದರು, ಅವರೆಲ್ಲರ ಹೆಸರು ತಮ್ಮ ಮಹಾನುಭಾವರ ಹೆಸರು ತೊಗೊಂಡ್ರು. ಹೇಗೆ ಈ ಸಂಸ್ಥೆಯನ್ನು ಬೆಳೆಸಿದ್ರು, ಯಾರ ಮಹಾನುಭಾವರು, ಈಗ ಸ್ವರ್ಗದಲ್ಲಿದ್ದಂಥ ಮಹಾನುಭಾವರು, ಇವತ್ತು ಇದ್ದಂಥ ಯುವಕರು ಹಿರಿಯರು ಕೂಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಿಂಗೂ ಸಂಸ್ಥೆ ಬೆಳಲಿ. ಮತ್ತು ಇದು ರಾಜಕಾರಣ ವೇದಿಕೆ ಅಲ್ಲ, ಸಹಕಾರ ವೇದಿಕೆಯಿಂದ ಭಾಳ ರಾಜಕಾರಣಿಗೆ ಧರಿಸಬೇಡ. ಆದರೂ ಸಹಿತ ನಮ್ಮ ಮಾತೇಶ್ ಕೋರ್ಟ್ ಉತ್ತರ ಹೇಳಬೇಕಾಗ್ತದೆ. ಮೋದಿಯವರು ನಮ್ಮ ಭಾರತ ಪ್ರಧಾನಮಂತ್ರಿ, ಬಿಜೆಪಿ ಪ್ರಧಾನಮಂತ್ರಿ ಅಲ್ಲ. ಬೇರೆ ಬಿಜೆಪಿ ಎಲ್ಲ ಭಾರತ ಪ್ರಧಾನಮಂತ್ರಿ. ಅವ್ರು ಮಾಡಿದ್ದು ನೋಟ್ ಬ್ಯಾನ್ ಮಾಡಿದ್ದು ಭಾಳ ನಾವು ಹೃದಯಪೂರ್ವಕ ಸ್ವಾಗತ ಮಾಡ್ತೀವಿ ನಾವು. ಆದರೆ ಮಾಡಿದಂಥ ರೀತಿ ಪದ್ಧತಿ ಸರಿಯಿಲ್ಲ. ಯಾಕಂದ್ರೆ ನಮ್ಮದೇ ಉದಾಹರಣೆ ಹೇಳ್ತೀನಿ ನಾನು.
ನಾವು ಅವತ್ತು ನನ್ನ ಮಗನ ಮದುವೆಗೋಸ್ಕರ ನಮ್ಮ ಸೋದರ ಬಾಲಚಂದ್ರ ಜಾರಕಿಹೊಳಿ ನಾನು ಯಡಿಯೂರಪ್ಪ ಮನೆಗೆ ಹೋಗಿದ್ದು. ಕಾರ್ಡ್ ಕೊಟ್ಟು ಅಲ್ಲಿ ನೇರವಾಗಿ ಜಗದೀಶ್ ಶೆಟ್ಟರ್ ಮನೆಗೆ ಬಂದು ಅಲ್ಲಿ ಕೊಟ್ಟು ನಾವು ರಿಷಿ ಹೋಟ್ಲಿಗೆ ಹೋಗಿ ಕೂತು ಟಿವಿಯಲ್ಲಿ ಬಂತು ನೋಟ್ ಬ್ಯಾನ್ ಅಂಡ್ ಕ್ಲೋಸ್. ನಾನ ಪರಿಸ್ಥಿತಿ ನಾನೇ ಬಿಡ್ಸಕ್ಕಾದ್ನಿ. ಮರುದಿವ್ಸ ನಾನು ಡ್ರೈವರ್ 200 ರೂಪಾಯಿ ಕೊಟ್ಟ ನಂಗೆ ಚಾ ಹೊಡಕ್ಕೆ. ನಾನು ಡ್ರೈವರ್ 200 ರೂಪಾಯಿ ಕೊಟ್ಟಾನೆ ಅಂತ 1500 ರೂಪಾಯಿ 100 ರೂಪಾಯಿ ಹಿಡಿದು ಗೊತ್ತಿರಲ್ಲ. 200 ರೂಪಾಯಿ ಡ್ರೈವರ್ ಕೊಟ್ಟ. ಪುಣ್ಯಾಕ ಪೆಟ್ರೋಲ್ ದುಡ್ಡು ಅದು ಇಟ್ಟಿದ್ದು ಚಲೋ ಆದ್ರಪ್ಪ, ಗಾಡಿಯಲ್ಲ ಬಸ್ಲಿ ಬರೋದಾಗಿತ್ತು ಪರಿಸ್ಥಿತಿ ನಮ್ಗೆ. ಹಿಂಗೆ ಪರಿಸ್ಥಿತಿ ಮಾಡಿ ಮೋದಿ ಸಾಹೇಬ್ರು. ಅದಕ್ಕೆ ನಮ್ಮ ತಕರಾದೆ. ನಮ್ದು ನೋಟ್ ಬ್ಯಾನ್ ಮಾಡಿ ತಕರಾರಿಲ್ಲ. ನೋಡ್ರಿ, ದೇಶದಲ್ಲಿ ಬಹಳ ಅಜಾಗರೂಕತೆ ಆಗಿ ಬಹಳಷ್ಟು ಭ್ರಷ್ಟ ಆಗಿ ಬಹಳ ಅನ್ಯಾಯ ಆಗಿತ್ತು. ಮಾಡಿದ್ದು ಬಹಳ ಸಂತೋಷ. ಯಾರಿಗೆ ತ್ರಾಸ ಆಗಿದ್ರಿ ಕೋಟಿ ಮಟ್ಟ ನೋಟ್ ಬ್ಯಾನ್ ನಮಗೇನಾಗಿ ನಮ್ಮ ಸಾಲ ಅದಾವ, ಬ್ಯಾಂಕ್ ತುಂಬ ಸಾಲ ಅದಾವ. ನಮ್ಮ ಯಾರಿಗಾಗೈತಪ್ಪ ಅವ್ರಿಗೆ ಗೊತ್ತೈತೆ. ಏನ್ರಿ ವೈನಿ ಯಾರು ಮಾತಾಡಿದ್ರು, ಯಾರಿಗೆ ತ್ರಾಸ ಆಗಿ ಮಾತಾಡಿದ್ರು ಇದಕ್ಕೆ ಹೇಳಕ್ ಬರೋದಿಲ್ಲ. ನಮ್ಗೆ ಬಹಳ ಸಂತೋಷ ಇದೆ. ಇನ್ನೂ ಮಾಡ್ಲಿ, ಆದ್ರೆ ದಿನನಿತ್ಯ ಮಾಡೋದು ಗೊಂದಲ ಮಾಡೋದು ಬಹಳ ಕಷ್ಟ ಇದೆ.